ನಮಸ್ಕಾರ. ಮುಖವಾಡ ಮೀಡಿಯಾಗೆ ಸ್ವಾಗತ. ನಾನು ವಿ.ಕೆ. ನಾಯ್ಡು. ಈ ದಿನ ಪೇಪರಲ್ಲಿ ತಮಿಳುನಾಡಿಗೆ ಜನವರಿ ತಿಂಗಳಲ್ಲಿ ಪ್ರತಿದಿನ 1030 ಕ್ಯೂಸೆಕ್ ನೀರು ಬಿಡಬೇಕು ಅಂತ ಕರ್ನಾಟಕಕ್ಕೆ ಶಿಫಾರಸು ಮಾಡೈತೆ. ಅದಕ್ಕೆ ನಮ್ಮ ಕರ್ನಾಟಕದವರು ಒಪ್ಕೊಂಡು ಬಂದಿದ್ದಾರೆ. ಅದು ಸಂತೋಷವಾಗಿ ಒಪ್ಕೊಂಡು ಬಂದಿದ್ದಾರೆ. ಏಕೆಂದರೆ ಬನ್ನಿ ಹೇಳ್ತೀನಿ. ನಿಮಗೆಲ್ಲ ಗೊತ್ತು, ಇವಾಗ ಲೋಕಸಭಾ ಚುನಾವಣೆ ಬರ್ತಾಯಿದೆ ಅಂತ. ಇವಾಗ ಮೋದಿಯವ್ರನ್ನ ಕೆಳಗಿಳಿಸ್ಬೇಕು ಅಂತ ಇಂಡಿಯಾಲಿರೋ ಎಲ್ಲ ರಾಜಕೀಯ ಪಕ್ಷದವರು ಇವಾಗ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಅದರಲ್ಲಿ ಇವಾಗ ತಮಿಳ್ನಾಡವರು ಕರ್ನಾಟಕದವರು ತುಂಬ ಜಾಸ್ತಿ ಕ್ಲೋಸ್ ಫ್ರೆಂಡ್ ಆಗಿಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಇವಾಗ ಅವ್ರಿಗೆ ಎಷ್ಟು ಕೇಳ್ತಾರೋ ಅಷ್ಟು ನೀರು ಬಿಡಬೇಕು. ನೀರು ಬಿಟ್ಟಿಲ್ಲ ಅಂದರೆ ಏನಾಗುತ್ತೆ ಅಂದರೆ ಅವರಲ್ಲೇ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗುತ್ತೆ, ಜಗಳ ಆಗುತ್ತೆ. ಆ ಇಂಡಿಯಾ ಅನ್ನೋ ಮೈತ್ರಿಕೂಟಕ್ಕೆ ಎಲ್ಲಿ ಬೇರೆ ರೀತಿ ತೊಂದರೆ ಆಗುತ್ತೆ ಅಂತ ಈ ಥರ ಸಂತೋಷವಾಗಿ ನೀರು ಹರಿಸ್ತಾ ಇದ್ದಾರೆ. ಸ್ವಲ್ಪ ದಿವಸಕ್ಕೆ ನಾವು ಖಾಲಿ ಚೊಂಬಿಟ್ಕೊಂಡು ಕುಂತ್ಕೊಬೇಕು. ಬನ್ನಿ, ನಮ್ಮ KRS ಡ್ಯಾಮ್ನ ಈ ದಿನದ ಸ್ಥಿತಿ ಹೇಗಿತ್ತೆ ಅಂತ ನಾನು ನಿಮಗೆ ತೋರಿಸ್ತೀನಿ, ಹಾಗೆ ವಿವರಿಸ್ತೀನಿ. ಇಲ್ಲಿವರೆಗೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ. ಹಾಗೆ ಬನ್ನಿ ನನ್ನ ಜೊತೆ KRS ಡ್ಯಾಮ್ನ ನೋಡ್ಕೊಂಬರೋಣ. ಅಲ್ಲಿ ನಾನೇ ಖುದ್ದಾಗಿ ಹೋಗಿ ಒಂದೊಂದು ವಿಷಯನೂ ನೋಡಿದ್ದೀನಿ, ಅದ್ರ ಬಗ್ಗೆ ಅಕ್ಕಪಕ್ಕದವ್ರು ತಾವ ತಿಳ್ಕೊಂಡಿದ್ದೀನಿ. ಹೋಗೋಣವಾ? ಇದೇ KRS ಡ್ಯಾಮ್. KRS ಡ್ಯಾಮ್ ಅಂದರೆ ಇದು ಮುಂದೆ ಅಲ್ಲ, ಹಿಂದೆಗಡೆ. ಇವಾಗ ಇದು ಏನು ಜಾಗ ಇತ್ತಲ್ಲ, KRS ಡ್ಯಾಮ್ ತುಂಬಿದ್ರೆ ಈ ಜಾಗದಿಂದ 50 ಅಡಿ ಮೇಲೆ ನೀರಿರ್ತದೆ. ಅದು ನಾನು ಡ್ಯಾಮ್ದೊಂದು ಫೋಟೋ ಇವಾಗ ತೋರಿಸ್ತೀನಿ. ಅಷ್ಟು ಹೈಟಲ್ಲಿ ನೀರಿದ್ದರೆ ಇದು 50 ಅಡಿ ಕೆಳಗಡೆ ಆಳದಲ್ಲಿರೋವಂಥ ನೆಲ ಇದು. ಇವಾಗ ನೋಡಿ ಎಷ್ಟು ಬರಡಾಗೈತೆ ನೀರಿಲ್ಲದೆ. ಈ ಜಾಗದ ಹಿಂದೆಗಡೆನೇ ವೇಣುಗೋಪಾಲ ಸ್ವಾಮಿ ದೇವಸ್ಥಾನ ಇರೋದು. ನಾವು ಆ ದೇವಸ್ಥಾನಕ್ಕೆ ಹೋಗಿದ್ವಿ ಭಾನುವಾರ. ಅಲ್ಲಿಗೆ ಹೋದಾಗ ಫುಲ್ಲು ಡ್ಯಾಮಲ್ಲೇನು ನೀರೇ ಇಲ್ಲ, ಇರೋದು ಬರೀ 78 ಅಡಿ ಅಂತ ಅಲ್ಲಿ ಇರೋ ಕೆಲವು ಜನ ಹೇಳಿದ್ರು. ಬನ್ನಿ, ಆ ಜಾಗನ ನಿಮಗೆ ಇವಾಗ ತೋರಿಸ್ತಾ ಇದ್ದೀನಿ. ಇದೆಲ್ಲ ಫುಲ್ಲು ತುಂಬಿಕೊಂಡ್ರೆ ಈ ನೆಲದಿಂದ 50 ಅಡಿ ಮೇಲೆ ನೀರಿರ್ತದೆ. ಹಂಗಿತ್ತು ಅಂದರೆ ನಮ್ಮ ಡ್ಯಾಮ್ ತುಂಬಿದೆ ಅಂತ ಅರ್ಥ. ನೋಡಿ ಎಷ್ಟು ನೀರು ಖಾಲಿಯಾಗಿ ಹೇಗೈತೆ ಅಂತ ನಾನು ನಿಮಗೆ ಇದು ತೋರಿಸ್ತಾ ಇದ್ದೀನಿ. ಹಂಗೆ ನೀರಿರೋ ನಮಗೆ ನೀರು ಎಷ್ಟೈತೆ ಅಂತ ಅದನ್ನು ಸಹ ನಿಮಗೆ ತೋರಿಸ್ತೀನಿ. ಹಾಗೆ ಈ ಒಂದು ವಿಡಿಯೋನ ಫುಲ್ಲು ನೋಡಿ, ನಿಮಗೆ ಗೊತ್ತಾಗುತ್ತೆ. ನೋಡಿ, ಇವಾಗ ನೀರಲ್ಲಿ ಕಾಣಿಸ್ತಾ ಇತ್ತಲ್ಲ, ಅಲ್ಲಿ 78 ಅಡಿಗೆ ನೀರಿರೋದು. ಅದರಲ್ಲಿ ಹತ್ತತ್ರ 50 ಅಡಿ ನಾವು ನೀರನ್ನ ಯೂಸ್ ಮಾಡೋಕ್ಕಾಗಲ್ಲ. ಅಂದರೆ ಇನ್ನು 20 ಅಡಿ ನೀರಷ್ಟು ಮಾತ್ರ ನಾವಲ್ಲಿ ಯೂಸ್ ಮಾಡೋಕ್ಕಾಗತ್ತೆ. ಅದರಲ್ಲಿ ರೈತರಿಗೆ, ನಮ್ಮ ಕುಡಿಯೋದಕ್ಕೆ, ನಮಗೆ ತಮಿಳ್ನಾಡಿಗೆ ಎಲ್ಲರೂ ಅದ್ರ ಮೇಲೆ ಇವಾಗ ನಾವು ಡಿಪೆಂಡ್ ಆಗಿರೋದು. ಅದರಲ್ಲಿ ಈಗಿರಬೇಕಾದ್ರೆ ಮತ್ತೆ ದಿನ 1030 ಕ್ಯೂಸೆಕ್ ನೀರು ಬಿಡು ಅಂತ ಅವ್ರು ಆದೇಶ ಮಾಡಿದ್ದಾರೆ. ಅವ್ರು ಯಾವ ರೀತಿ ಆದೇಶ ಮಾಡಿದ್ದಾರೆ, ನಮ್ಮವ್ರು ಹೋಗಿ ಏನು ಹೇಳಿದ್ದಾರೆ, ಅವ್ರು ಏನು ಕೇಳಿಸ್ಕೊಂಡಿದ್ದಾರೋ ಎಲ್ಲ ದೇವ್ರಿಗೆ ಗೊತ್ತು. ನೋಡಿ, ಇಲ್ಲಿ ಮೀನು ಹಿಡಿತಾ ಇದ್ದಾರಲ್ಲ, ಇವರೇ ನಮ್ಗೆ ಹೇಳಿದ್ದು. ಇಲ್ಲಿಂದ ಅಲ್ಲೊಂದು ಕಲ್ಲು ಕಾಣಿಸುತ್ತೆ ಸರ್, ಆ ಕಲ್ಲು ಬಂದು ಆ ಕಲ್ಲೇ ಮಾರ್ಕ್ ಸರ್ 78 ಅಡಿಗೆ ಅಂತ. ಇವಾಗ ಇದು ಫುಲ್ಲು ಖಾಲಿಯಾಗಿರೋ ಜಾಗ ಇದು. ಇವಾಗ ನೀರು ಖಾಲಿ ಆಗಿರೋದ್ರಿಂದ ದೊಡ್ಡ ಮೀನುಗಳು ಸಿಗುತ್ತೆ ಅಂತ ಅವ್ರ ಆಸೆ, ಅದಕ್ಕೆ ಬಂದು ಹಿಡಿತಾ ಇದ್ದಾರೆ. ಇದೇ ನಮ್ಮ KRS ಡ್ಯಾಮ್ನ ಈ ದಿನದ ಕತೆ. ನೀವು ತಿಳ್ಕೊಳ್ಳಿ ನೀರು ಎಷ್ಟೈತೆ ಅಂತ. ನೀರನ್ನ ಯಾರು ವೇಸ್ಟ್ ಮಾಡೋಕ್ಕೆ ಹೋಗಬೇಡಿ. ನೀರು ನಮಗೆ ತುಂಬ ಮುಖ್ಯ, ಅದೊಂದು ತಿಳ್ಕೊಳ್ಳಿ ಸಾಕು.